ನೋಡಿ, ಕಾಂಗ್ರೆಸ್ ಅವರೆಲ್ಲ ಜನಗಳನ್ನ ಫೂಲ್ ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡು ನೀವು ಕೊಡಿ, ನೀವೇ ಬೇಕು, ನಿಮ್ಮ ಮನೆಯಿಂದ ತಂದು ಕೊಡಿ, ನಾವು ತೊಗೊತೀವಿ. ನಿಮ್ಗೆ ಆ ಟ್ಯಾಲೆಂಟು ಆ ಧೈರ್ಯ ಇದ್ದರೆ ನಿಮ್ಮ ಮನೆಯಿಂದ ಹೊಡೆದಿಟ್ಟಿರೋ ದುಡ್ಡುಗಳೆಲ್ಲ ಇದೆಯಲ್ಲ ಅದನ್ನ ಒಂದು ಪಬ್ಲಿಕ್ಗೆ ಹಂಚಿ. 30,000 ಕಟ್ಟಿದ್ದೀನಿ ಟ್ಯಾಕ್ಸ್. ನಾನು ದುಡ್ಡು ಕಷ್ಟಪಡ್ತಾ ಇದ್ದೀನಿ. ಇವ್ರು ಕಷ್ಟಪಡದೇ ಇರೋ ಕೂತಿರೋರಿಗೆಲ್ಲ ದುಡ್ಡು ಕೊಟ್ಬಿಟ್ರೆ ನಾವೇನು ಕಿತ್ತು ಗುಡ್ಡ ಹಾಕೋಣ? ಯೋಚನೆ ಮಾಡಿ. ಬರೀ ನೀವು ಫ್ರೀ ಕೊಡ್ತೀನಿ ಮೇಲೆ ಕೂತ್ಕೊಂಡು ಫ್ರೀ ಕೊಡ, ಅವನೊಬ್ಬರೇನು ಬೇಕಾ ಫ್ರೀ ಕೊಡೋಕ್ಕೆ? ನಾವು ಕೊಡ್ತೀವಿ. ಹೇಳ್ಕೊಳಗೇನೋ ಓಟಿದೆ, ನಾವು ಕೊಡ್ತೀವಿ ಅನ್ಬೋದು. ಏನು ಅವ್ರ ಅಪ್ಪನ ಮನೆಯಿಂದ ಯಾರು ತಂದು ಕೊಡ್ತಾ ಇಲ್ಲ, ನಮ್ಮ ದುಡ್ಡುಗಳೆಲ್ಲ ಕೊಡ್ತಾ ಇರೋದು. ಆ ಜಮಾನದಿಂದಲೂ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ರೌಡಿಸಮ್ ಸ್ಟಾರ್ಟ್ ಆಗೋದು ಪಕ್ಕ, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು. ಸೆಂಟ್ರಲಿಂದ ಏನು ಡೆವಲಪ್ ಆಗ್ತಾ ಇದೆ ಅದಾಗ್ತಾ ಇದೆ ಅಷ್ಟೇ. ಸ್ಟೇಟ್ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಹೆಣ್ಮಕ್ಳು ರಕ್ಷಣೆ ಕೊಡಿ ಅಂತಾರೆ, ಗಂಡಸರೆಲ್ಲ ಸಾಯಿಸ್ತಾವ್ರಲ್ಲ, ಗಂಡಸರು ಅವ್ರ ರಕ್ಷಣೆ ಯಾರು ಕೊಡೋರು? ಹೆಣ್ಮಕ್ಳು ಹೆಂಗಸರೆಲ್ಲ ಇದು ಹೆಣ್ಮಕ್ಳು ಗಂಡಸರೆಲ್ಲ ಇದು ಮಾಡಿ ಸಾಯಿಸ್ತಾ ಇದ್ದಾರೆ. ಗಂಡಸರಿಗೆ ಯಾರು ರಕ್ಷಣೆ ಕೊಡ್ತಾರೆ? ನಿಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ಜೂನ್ 4ಕ್ಕೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ. ಓಕೆ ಸರ್, ಸೆಂಟ್ರಲಲ್ಲಿ BJP ಬರುತ್ತೆ. ಸೊ ಯಾಕಂದರೆ ಮೋದಿ ಆಡಳಿತ ತುಂಬ ಚೆನ್ನಾಗಿದೆ, ಏನು ಅದರಲ್ಲಿ ಏನಿದಿಲ್ಲ. ಸೊ 70 ಇಯರ್ಸಿಂದ ಕಾಂಗ್ರೆಸ್ ಅಷ್ಟೊಂದೇನು ಇದಿಲ್ಲ. ಆಮೇಲೆ ಈಗ ಮೋದಿ ಬಂದಮೇಲೆ ಸೊ ಕ್ರೈಮು ಒಂದು ಸ್ವಲ್ಪ ಬೇರೆ ಇದರಿಂದ ಎಲ್ಲನೂ ಅನುಕೂಲ ಆಗ್ತಾಯಿದೆ. ಆದರೆ ಬಳಸ್ಕೊಳ್ಳೋಕೆ ಅಷ್ಟೊಂದು ಇದಾಗಿ ಕಾಣ್ತಾ ಇಲ್ಲ ಅಷ್ಟೇ. ಫ್ಯೂಚರ್ಗೆ ಅದು ಚೆನ್ನಾಗಿ ಆಗ್ತಾಯಿದೆ. ಈಗ ಜನಗಳಿಗೆ ಏನಾಗಿದೆ, ಸೊ ಸೈಡ್ ಇನ್ಕಮ್ ಕಮ್ಮಿ ಆಗ್ತಾಯಿದೆ. ಅದರಿಂದ ಜನಗಳು ಮೋದಿ ಅಂತ ಬೈತಾ ಇದ್ದಾರೆ ಅಷ್ಟೇ. ಸೊ ಬೇರೆ ಇದರಲ್ಲೆಲ್ಲ ಚೆನ್ನಾಗೇ ಇದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಇಂಡಿಯಾ ನೋಡಿದ್ರೆ ಎಲ್ಲದಕ್ಕಿಂತ ಮುಂದೆ ಹೋಗ್ತಾ ಇದೆ. ಸೊ ಉದಾಹರಣೆಗೆ ತೊಗೊಂಡ್ರೆ ವಿಲೇಜ್ಗಳೆಲ್ಲ 10 ಇಯರ್ಸ್ ಬ್ಯಾಕು ಒಂದು ಇದಿರಲಿಲ್ಲ, ಏನೋ ಬಾತ್ರೂಮ್ ಇರಲಿಲ್ಲ, ಒಂದು ಇದಿರಲಿಲ್ಲ. ಪಾಪ ಹಳ್ಳಿ ಜನಗಳೆಲ್ಲ ಸೊ ಗೊತ್ತಲ್ಲ ಹಳ್ಳಿಗಳಲ್ಲೆಲ್ಲ ಯಾವ ಥರ ಇರುತ್ತೆ ಅಂತ ಹೊಲಗಳಿಗೆ ಬಯಲಿಗೆ ಹೋಗ್ಬೇಕಾಗಿತ್ತು. ಸೊ ಪ್ರತಿಯೊಂದು ಮನೆಯಲ್ಲೂ ಬಾತ್ರೂಮ್ ಬಂದಿದೆ. ಸೊ 70 ಇಯರಿಂದ ಒಂದೇನೂ ಮಾಡಿಲ್ಲ. ನಾನು ಕಾಂಗ್ರೆಸ್ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ. ಸೊ ಇವರು ಒಂದು ಸ್ವಲ್ಪ ಫ್ಯೂಚರ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಗ್ಯಾಸ್ ಬಂದಿದೆ, ಮತ್ತು ರೋಡೆಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಬೇರೆ ಎಲ್ಲ ಇದರಲ್ಲೂ ಅಂದರೆ ಈಗ 10 ವರ್ಷದಲ್ಲಿ ಅವ್ರು ಅಷ್ಟೊಂದು ಡೆವಲಪ್ಮೆಂಟ್ ಅಂತ ಇನ್ನು ಮುಂದೆ ಕೊಡ್ತಾಯಿದ್ರೆ ಅವ್ರು ಬರ್ತಾರೆ. ಸೊ ಕರಪ್ಷನ್ನು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಸರ್, ನೀವು ಕ್ಯಾಬ್ ಡ್ರೈವರ್ ಆಗಿ ನಿಮ್ಮ ಹತ್ರ ಕೇಳೋದಾದರೆ, ಈಗ ಡಿಜಿಟಲ್ ಪೇಮೆಂಟ್ ಆದಮೇಲೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಆದಮೇಲೆ, ಇದೆಲ್ಲ ಡೆವಲಪ್ ಆದಮೇಲೆ ನಿಮಗೆ ಒಳ್ಳೆಯದಾಗಿದೆ, ಕಷ್ಟದಾಗಿದೆ? ಸರ್, ನಮಗೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ವಿತಿನ್ ಸೆಕೆಂಡಲ್ಲಿ ನಾವು ಟ್ರಾನ್ಸ್ಫರ್ ಮನಿ ಕಾಣ್ತಾ ಇದ್ದೀವಿ. ಮುಂದೆ ಚೇಂಜ್ ಪ್ರಾಬ್ಲಮ್ ಇತ್ತು, ಅದ್ರದ್ದು ತೊಂದರೆ ಇಲ್ಲ ಈಗ. ಸೊ ಇವಾಗ ನಮ್ಮ ಕ್ಯಾಬ್ ಡ್ರೈವರ್ಗೆ ಇವಾಗ ದುಡ್ಡು ಬೇಕು ಅಂದರೆ ಇವಾಗ ಬೇರೆ ಏನಕ್ಕಾದ್ರೆ ಹೆಲ್ಪ್ ನೇಚರ್ ಬೇಕಾಗುತ್ತೆ, ಇಮಿಡಿಯೇಟ್ಲಿ ಕಳಿಸ್ಬೋದು. ಸೊ ಅವರು ನಮಗೆ ಕಳಿಸ್ತಾರೆ. ಡಿಜಿಟಲ್ ಈಸ್ ಗುಡ್. ಇಂಡಿಯಾ ಮುಂದೆ ಇದೆ ಡಿಜಿಟಲ್ ಏನು ಹೇಳ್ಬೇಕಂದ್ರೆ. ಈಗ ನರೇಂದ್ರ ಮೋದಿ ಅವರು ಆಪ್ಕಿ ಬಾರ್ 400 ಬಾರ್ ಅಂತ ಹೇಳ್ತಿದ್ದಾರೆ. 400 ಪ್ಲಸ್ ಸೀಟ್ ಬರ್ಬೋದಾ? ಸರ್ 370 ಬರುತ್ತೆ ಸರ್. 370. ಲಾಸ್ಟ್ ಟೈಮ್ 303 ಇತ್ತು. 370 ಬರುತ್ತೆ. ಸೊ 370 ಬರಲಿಲ್ಲ ಅಂದರು ಮೋದಿ ಸರ್ಕಾರ ಮಿತ್ರಕೂಟಗಳೆಲ್ಲ ಸೇರಿ ಮಾಡೇ ಮಾಡ್ತಾರೆ. ನೋ ಪ್ರಾಬ್ಲಮ್. NDA ನೋಡಿ, ಕಾಂಗ್ರೆಸ್ ಅವರೆಲ್ಲ ಜನಗಳನ್ನ ಫೂಲ್ ಮಾಡ್ತಾ ಇದ್ದಾರೆ. ಸೊ ಕೆಲಸ ಇಲ್ಲದೆ ಕುಂಡ್ರಿಸಿ ಮನೆಯಲ್ಲಿ ಫ್ರೀ ಅಂತ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ. ದುಡ್ಡೆಲ್ಲ ನಾವು ದುಡಿದ ದುಡ್ಡೆಲ್ಲ ಫ್ರೀ ಕೊಟ್ಬಿಟ್ರೆ ಅವ್ರ ಮುಂದೆ ಇವ್ರು ಹೋದ್ಮೇಲೆ ಯಾರು ಕೆಲಸ ಕೊಡ್ತಾರೆ ಹೇಳಿ? ಯೋಚನೆ ಮಾಡಿ. ಗ್ಯಾರಂಟಿ ಯೋಜನೆ ಕಷ್ಟ ಆಗಿದೆ ಅಲ್ಲ. ಇವಾಗೇನೋ ಕೊಡ್ತಾರೆ ಪ್ರೆಸೆಂಟ್, ಓಕೆ. ಸೊ ಇದು ನಿಂತಿದ ಮೇಲೆ ಈ ದುಡ್ಡೆಲ್ಲ ಅವರು ಎಲ್ಲಿ ರಿಕವರಿ ಮಾಡ್ತಾರೆ? ಈಗ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಸದ್ಯಕ್ಕೇನೋ ಅವ್ರಿಗೇನು ಎಫೆಕ್ಟ್ ಕಾಣ್ತಾ ಇಲ್ಲ. ಸೊ ಇನ್ನೊಂದು ವರ್ಷ ಹೋಗಲಿ. ಸೊ ಆಟೋಮೆಟಿಕ್ಕಾಗಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಆಗ್ತಾ. ಈಗ ಹೇಳ್ಕೊಳಗೇನೋ ಓಟಿದೆ, ನಾವು ಕೊಡ್ತೀವಿ ಅನ್ಬೋದು. ಏನು ಅವ್ರ ಅಪ್ಪನ ಮನೆಯಿಂದ ಯಾರೂ ತಂದು ಕೊಡ್ತಾ ಇಲ್ಲ, ನಮ್ಮ ದುಡ್ಡುಗಳೆಲ್ಲ ಕೊಡ್ತಾ ಇರೋದು. ಸೊ ಕೊಟ್ಟರು ಜನಗಳು ಈಸ್ಕೊತಾ ಇದ್ದಾರೆ, ಖುಷಿಯಾಗಿ ಈಸ್ಕೊತಾ ಇದ್ರೆ. ಇಲ್ಲ ಅಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಎಷ್ಟಿದೆ ಅನ್ನೋದು ಇನ್ನೂ ಗೊತ್ತಾಗಲ್ಲ ಅವ್ರಿಗೆ. ಸೊ ಈಸಿಯಾಗಿ ಈಸ್ಕೋಬೋದು. ಈಸ್ಕೊಳ್ಳೋಕ್ಕೆ ನೀವು ಪುಕ್ಸಟೆ ಕೊಟ್ಟರೆ ನೀವು ಕೊಡ್ತೀರಾ, ನಾಳೆ ಅದನ್ನ ಏನು ಮಾಡ್ತೀರಾ? ದುಡಿಮೆ ಮುಖ್ಯ. ಫಸ್ಟು ಅವ್ರು ಕಾಂಗ್ರೆಸ್ ಅವ್ರು ಮಾಡಬೇಕಾಗಿದ್ದು ಎಜುಕೇಷನು, ಹಾಸ್ಪಿಟ್ಲು, ಸೊ ಜಾಬ್, ಅವು ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಇವರು ಜನಗಳನ್ನ ಫೂಲ್ ಮಾಡಿ ಕುಂಡ್ರಿಸಿ ಮನೆಯಲ್ಲಿ ಓಟ್ಗೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಹೌದು. ಅಭಿವೃದ್ಧಿ ಕೆಲಸ ಕುಂಠಿತ. ಸರ್, ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಬರೀ ಫ್ರೀಯಿಂದನೇ ಇದ್ದಾರೆ. ಅವ್ರು ದುಡ್ಡು ಅಣಿಸ್ತಾರದೆ ಫ್ರೀಗೋಸ್ಕರನೇ. ಅಭಿವೃದ್ಧಿ ಏನಾಗಿದೆ? ಏನು ಅಭಿವೃದ್ಧಿ ಮಾಡಿಲ್ಲ. ಅವರು ದುಡ್ಡುಗಳು ಜನಗಳು ಕೊಡಬೇಕು. ಯಾಕಂದ್ರೆ ಜನಗಳು ಬೈತಾರೆ, ದುಡ್ಡು ಕೊಟ್ಟಿಲ್ಲ ಅಂತ ಬೈತಾರೆ. ಅದಕ್ಕೆ ಅವ್ರು ಜನಗಳಿಂದ ಇದ್ದಾರೆ. ಈಗ ಡೆವಲಪ್ಮೆಂಟ್ ಸೆಂಟ್ರಲಿಂದ ಏನು ಡೆವಲಪ್ ಆಗ್ತಾಯಿದೆ ಅದಾಗ್ತಾಯಿದೆ ಅಷ್ಟೇ. ಸ್ಟೇಟ್ ಏನು ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಏನಿಲ್ಲ. ಇವಾಗ ಫ್ರೀ ಕೊಡ್ತಾರೆ ಅಂತ ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ ಅನ್ನೋ ಪ್ರಶ್ನೆಗಲ್ಲ. ಅದೇ ನೀವು 5 ರೂಪಾಯಿ ಡೀಸೆಲ್ ಕಮ್ಮಿ ಮಾಡಿದರೆ ಎಷ್ಟು ಗೂಡ್ಸು ಎವ್ರಿ ಒನ್ ಇಸ್ ಕಮ್ಮಿ ಆಗಿಬಿಡೋದು. ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ. ಸೊ ನೀವು 5 ರೂಪಾಯಿ ಕಮ್ಮಿ ಮಾಡಿದರೆ 4,000 ಕೋಟಿ 5,000 ಕೋಟಿ ಏನು ಬೇಕಾಗಿರಲಿಲ್ಲ ಅಲ್ವಾ? ಒಂದು ಡೀಸೆಲ್ಲು ಒಂದು ಕಮ್ಮಿ ಮಾಡಿದರೆ ಪ್ರತಿಯೊಂದು ಬಸ್ ಟಿಕೆಟು, ಗೂಡ್ಸ್ ಇದು ಪ್ರೈಸು ಎಲ್ಲ ಡೌನ್ ಆಗೋದು. ಸೊ ಅವರು ಇದನ್ನು ಜನಗಳನ್ನ ಒಳ್ಳೇದು ಮಾಡಬೇಕಂತ ಮಾಡ್ತಾಯಿಲ್ಲ. ಸೊ
ಓಟ್ಗೋಸ್ಕರ ಮಾಡ್ತಾಯಿದ್ದಾರೆ. ಲೋಕಸಭಾ ಚುನಾವಣೆಗೋಸ್ಕರ ಮಾಡಿದ್ರು ಅಷ್ಟೇ. ಲೋಕಸಭಾ ಚುನಾವಣೆ ಅದೇ ಓಟ್ ಮುಂದೆ ಜಸ್ಟ್ ಇದೊಂದು 3 ವರ್ಷ 4 ವರ್ಷ ಇದ್ದರೆ ಅವ್ರು ಮಾಡ್ತಾ ಇರಲಿಲ್ಲ. ಜಸ್ಟ್ 1 ಇಯರ್ ಇರೋದ್ರಿಂದ ಮಾಡಿದ್ದಾರೆ ಅಷ್ಟೇ. ಇವಾಗ ನಾವು ಇವಾಗ ನೋಡಿ ಟ್ಯಾಕ್ಸು ಅವೆಲ್ಲ ಕಟ್ತಾಯಿದ್ವಿ, ನಮಗೆ FC ಅವೆಲ್ಲ ಇವಾಗ 3 ವರ್ಷಕ್ಕೆ ಮಾಡಿಕೊಟ್ಟಿದ್ದಾರೆ. ಸೊ ಅದು ನಮಗೆ ಬೆನಿಫಿಟೇ ಆಗಿದೆ. ಸೊ ಮುಂದೆಲ್ಲ 1 ಇಯರ್ಗಿತ್ತು ನಾವು ಕ್ಯಾಬ್ದು ಟ್ಯಾಕ್ಸ್ ಎಲ್ಲ. ಸೊ ಈಗ ಅದನ್ನು ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬಂದರೆ ಬಡ ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ ಸರ್. ಅದು ಏನು ಅವ್ರ ಮನೆಯಿಂದ ಕೊಡಲಿ ಸರ್, ಸಂತೋಷ. ಅವ್ರ ಮನೆಯಿಂದ ಯಾರು ಕೊಡಲ್ರು. ಇವಾಗ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಇದ್ರದ್ದು 30,000 ಕಟ್ಟಿದ್ದೀನಿ ಟ್ಯಾಕ್ಸು. ನಾನು ದುಡ್ಡು ಕಷ್ಟಪಡ್ತಾಯಿದ್ದೀನಿ. ಇವ್ರು ಕಷ್ಟಪಡದೆ ಅವ್ರು ಕೂತಿರೋರಿಗೆಲ್ಲ ದುಡ್ಡು ಕೊಟ್ಬಿಟ್ರೆ ನಾವೇನು ಗುಡ್ಡೆ ಹಾಕೋಣ? ಯೋಚನೆ ಮಾಡಿ. ನಾವು ಕಟ್ತಾ ಇರೋದು ಡೆವಲಪ್ಮೆಂಟ್ ಆಗಲಿ ಅಂತ, ಅರ್ಬನ್ ಇದಾಗಲಿ, ನಮ್ಮ ಮುಂದಕ್ಕೆ ಮಕ್ಕಳಿಗೆ ಫ್ಯೂಚರ್ ಆಗಲಿ ಅಂತ. ಅದು ಬಿಟ್ಬಿಟ್ಟು ಬರೀ ನೀವು ಫ್ರೀ ಕೊಡ್ತೀನಿ ಮೇಲೆ ಕೂತ್ಕೊಂಡು ಫ್ರೀ ಕೊಡ, ಅವನೊಬ್ಬರೇನು ಬೇಕಾ ಫ್ರೀ ಕೊಡೋಕ್ಕೆ? ನಾವು ಕೊಡ್ತೀವಿ. ಯೋಚನೆ ಮಾಡಿ ಅಲ್ವಾ? ಈಗ ಫ್ರೀ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ಟು ನೀವು ಆಮೇಲೆ ಏನು ಮಾಡ್ತೀರಾ? ನೀವು ನಮ್ಮ ಮಕ್ಳು ಮರಿಗೆಲ್ಲ ಏನು ವ್ಯವಸ್ಥೆ ಮಾಡಿಕೊಡ್ತೀರಾ ಹೇಳಿ? ಜನಗಳು ನೋಡಿ ಸರ್, ಎಲ್ಲ ಈಗ ಎಜುಕೇಷನ್ ಮುಂದೆ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. ಮುಂದಕ್ಕೆ ಎಲ್ಲರೂ ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಮುಂದೆ ಅಂತೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಒಳಗೆ ಏನು ಮಾಡಬೇಕು ಅದು ಮಾಡ್ಕೊಂಡು ಇವರೇ ಗೆದ್ಕೊಂಬರ್ತಾಯಿದ್ರು. ಈಗ ಯಾರೇ ಆಗಲಿ, ಅವರೇ ಆಗಲಿ, ಇವರೇ ಆಗಲಿ, ಸೊ ಫೇಸ್ ಟು ಫೇಸ್ ಇದೆ, ನೋಡ್ತಾರೆ. ಯಾವ್ದು ಈ ಕೈ ನೋಡ್ತಾರೆ, ಈ ಕೈ ನೋಡ್ತಾರೆ, ಯಾವ್ದು ಈಸ್ ಗುಡ್ ಅಲ್ಲಿಗೆ ಮೂವ್ ಆಗ್ತಾರೆ ಅಷ್ಟೇ. ಅಭಿವೃದ್ಧಿಗೆ ಅಷ್ಟೇ. ಅಭಿವೃದ್ಧಿ ಗ್ಯಾರಂಟಿ ಏನು ಜಸ್ಟ್ ತಾತ್ಕಾಲಿಕ ಅಷ್ಟೇ, ನಾಟ್ ಫ್ಯೂಚರ್ ಇಸ್ ಜಾಬು. ಅವರು ಹಾಸ್ಪಿಟ್ಲ್ ಇದು ಕೊಡಲಿ, ಮಧ್ಯಮ ವರ್ಗದವ್ರಿಗೆ ಈ ಫ್ರೀಯಿಂದ ಏನು ಇದಿಲ್ಲ ಸರ್. ನೋಡಿ ಕರೆಂಟ್ ಬಿಲ್ಲು ಇರೂ ಕಟ್ತಾಯಿಲ್ಲ, ಇಲ್ಲದೇ ಇರೋರು ಕಟ್ತಾಯಿಲ್ಲ. ಏನು ಅದರಿಂದ ಬೆನಿಫಿಟ್ ಏನಿದೆ ಅವ್ರಿಗೆ ಹೇಳಿ? ಇಲ್ಲದೇ ಇರೋನು ಹಂಗೆ ಇದ್ದಾನೆ, ಮನೆ ಮೇಲೆ ಮನೆ ಕಟ್ಕೊಂಡು ಅವನು ಫ್ರೀಯೇ ತಿಂತಾ ಇದ್ದಾನೆ ಅಲ್ವಾ? ಆಮೇಲೆ ರೇಸಿನೂ ಅಷ್ಟೇ, ಸ್ವಂತ ಮನೆಗಳಿದ್ದಾವೆ, ಅವ್ರುಗಳು ಎಲ್ಲ ರೇಸಿನ ತಗೋತಾ ಇದ್ದಾರೆ, ಹೋಗೋರ್ಗೆ ಹೋಗ್ತಾಯಿಲ್ಲ. ಸರಿನಾ? ಇವರು ಹೇಳ್ತಾರೆ ಏನು ಭಾರತ 70 ವರ್ಷ ಆಗಿದೆ, ಎಲ್ಲರೂ ಏನು ಬಡವರೇ ಇದ್ದಾರಾ? ಯಾರು ಬಡವರಿಲ್ಲ, ಎಲ್ಲ ತಗೋತಾರೆ, ಆಚೆ ಕಡೆ ಮಾರ್ಕೋತಾರೆ ಅಕ್ಕಿನ. ಇವ್ರು ಇದು ಮಾಡೋಕ್ಕಾಗಲ್ಲ ಅಷ್ಟೇ. ಜನಗಳು ಇನ್ನು ಗಲಾಟೆ ಮಾಡ್ತಾರೆ ಅನ್ನೋದು ಉದ್ದೇಶಕ್ಕೋಸ್ಕರ ನಿಲ್ಲಿಸಲ್ಲ ಅಷ್ಟೇ. ಯಾರು ಸೊಸೈಟಿ ಅಕ್ಕಿ ತಿನ್ಕೊಂಡು ಬದುಕ್ತಾಯಿಲ್ಲ, ಕಷ್ಟ ಬೆಳಕ್ಕೆ ಜಾಬ್ ಕೊಡಿಸಿ ಅವರೇ ದುಡ್ಕೊಂಡು ತಿಂತಾರೆ, ಅದು ಮುಖ್ಯ ಕೆಲಸ ಮಾಡೋರು ಅಷ್ಟೇ. ಕೆಲಸ ಕೊಡಿ, ಮಾಡ್ತಾರೆ, ಅದಕ್ಕೆ ತಕ್ಕ ಪ್ರತಿಫಲ ಊಟ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಕೂತ್ಕೊಳ್ಳಿ, ಕೆಲಸ ಏನಿಲ್ಲ, ಕಾರ್ಯ ಇಲ್ಲ ಅಂದ್ಬಿಟ್ಟು ಟ್ಯಾಕ್ಸ್ ಕಟ್ಟು ನನ್ನ ಹತ್ರ ಕಾಸು ಕಿತ್ಕೊಂಡು ಇಲ್ಲಿ ಕೊಟ್ಬಿಟ್ರೆ ಬೇರೆ ಏನು ಸಮಸ್ಯೆ ಹೇಳಿ? ಎಲ್ಲ ಮುಂದೆ ಹೋಯ್ತಾ ಇರಲಿ, ನಾವು ಇನ್ನೂ ಹಿಂದಕ್ಕೆ ಹೋಗ್ತಾರಣ ಹೇಳಿ? ಯೋಚನೆ ಮಾಡಿ. ಮೋದಿ ಅವರು ಭಾರತವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಲ್ಲ, ಅದಕ್ಕೆ ತಗೊಂಡು 3 ಅಲ್ಲ, ಈಗ ಸದ್ಯಕ್ಕೆ 5 ಇದೆ. ಓಕೆ ಗುಡ್. ಮುಂದೆ ಎಷ್ಟಿದೆ ಹೇಳಿ? ಮುಂದೆ ತುಂಬ ಹಿಂದೆ ಇತ್ತು, ಈಗ ಸದ್ಯಕ್ಕೆ 5 ಬಂದಿದೆ ಅಲ್ವಾ? ಇವ್ರು 10 ವರ್ಷ ಏನು ಮಾಡೋ? ಅವ್ರು ಹೇಳ್ತಾರೆ 15 ಲಕ್ಷ ಹಾಕ್ಬಿಡ್ತಾಯಿದ್ರು, 15 ಲಕ್ಷ ಹಾಕ್ಬಿಡ್ತಾಯಿದ್ರು. ಪುಕ್ಸಟ್ಟೆ ಹಾಕಕ್ಕೆ ಅವ್ರಿಗೇನು ದರ್ದ? ಇವ್ರು ಕೊಟ್ಬಿಡ್ತಾರಾ? ನಾವು ಗ್ಯಾರಂಟಿ ಹೇಳಿದ ಮಾತು ಕೊಟ್ಕೊಂಡಿದ್ದಾರೆ ಅಂತ. ಇವಾಗ ಯಾರೇ ಕಾಂಗ್ರೆಸ್ ಇದ್ದಾರೆ, ಅವ್ರ ಮನೆಯಿಂದ ಕೊಡಲಿ, ಸಂತೋಷ. 15 ಲಕ್ಷ ಇವರೇ ಇಟ್ಟ ಹಣವನ್ನು ತರ್ತೇವೆ ಅಂತ ಹೇಳಿ ಸರ್ ಅವ್ರು ಹೇಳಿದ್ದು ಏನು ಗೊತ್ತಾ? ಸೊ ಅದೆಲ್ಲ ತಂದರೆ ನಮ್ಮ ಎಲ್ಲರಿಗೂ 15 ಲಕ್ಷ ಉಳಿತದೆ ಅನ್ನೋ ಉದ್ದೇಶ ಹೇಳಿರೋದು ಅಷ್ಟೇ ಹೊರ್ತು, ನಮ್ಮ ತಲೆ ಮೇಲೆ 15 ಲಕ್ಷ ಇದೆ ಅದನ್ನು ಉಳಿತದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಅದನ್ನೇ ಹೇಳಿದ್ರೆ ಯಾರು ಇದು ಮಾಡೋಕ್ಕಾಗುತ್ತೆ? ಸಾಧ್ಯ ಇಲ್ಲ. ಸೊ ಯಾರು ಅವರು ಕೊಡೋದು ಬೇಡ, ಇವರು ಕೊಡೋದು ಬೇಡ. ಡೆವಲಪ್ಮೆಂಟ್ ಮಾಡಲಿ, ಜಾಬ್ ಕ್ರಿಯೇಟ್ ಮಾಡಲಿ. ಎಷ್ಟೊಂದು ಎಜುಕೇಟೆಡ್ ಈಗ ಎಲ್ಲ ಬರ್ತಾಯಿದ್ದಾರೆ, ಸ್ಟೂಡೆಂಟ್ಗಳೆಲ್ಲ ತುಂಬ ಓದ್ಬಿಟ್ಟು ತುಂಬ ಮನೇಲೆಲ್ಲ ಇದ್ದಾರೆ. ಸೊ ಹೈಯರ್ ಎಜುಕೇಷನ್ ಅವೆಲ್ಲ ಕಮ್ಮಿ ಮಾಡಿದ್ರೆ ಪಾಪ ಬಡ ಮಕ್ಕಳನ್ನು. ಸರ್ ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ದೇಶ ಹೇಗಿರ್ಬೋದು ಸರ್? ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಹೇಳಿಲ್ವಾ, ಇರೋದು ಕೊಟ್ಬಿಟ್ಟು ಅಡು ಇಕ್ಬಿಟ್ಟು ಹೋಗ್ಬಿಡ್ತಾರೆ. ಈಗಾಗಲೇ ಅಡು ಇಕ್ಕಿನೇ ಇಷ್ಟ ಆಗಿದೆ, ಇನ್ನು ಮುಂದಕ್ಕೂ ಇರೋ ಬಾಂಡ್ಗಳೆಲ್ಲ ಅಡು ಇಕ್ಕಿ ಇನ್ನೂ ರೈಸ್ ಮಾಡ್ತಾರೆ ಅಷ್ಟೇ. ಈ ಮೋದಿ ಬಂದು ಎಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಹಾಳು ಮಾಡೋಕ್ಕೆ ಈಗ ಫ್ರೀ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದಾರೆ ಅಷ್ಟೇ. ಈಗ ಏನೋ ಎಲ್ಲ ಸೆಟ್ಲ್ ಮಾಡ್ತಾಯಿದ್ದಾರೆ, ನಮ್ಮ ದೇಶ ಹಿಂಗಿದೆ ಅಂತ. ನೆಕ್ಸ್ಟ್ ನೋಡಿ ಅವ್ರು ಬಂದರೆ ಅವ್ರದ್ದೆಲ್ಲ ಬರೀ ಹೇಳಲ್ವಾ, ಓಟ್ಗೋಸ್ಕರ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಡ್ಕೋತಾರೆ. ಹೇಳ್ತಾ ಇದ್ದಾರಲ್ಲ ಈಗಿನೇ, ನಾವು ಈ ಸಾರಿ ಅವ್ರು ಕೊಡ್ತೀವಿ ಇವ್ರು ಕೊಡ್ತೀವಿ ಅಂತ. ಆ ಥರ ಕೊಟ್ಕೊಂಡು ಎಲ್ಲ ಹಾಳು ಮಾಡೋದೇನೆ. ಮೋದಿ ಬೇಕು ಅಂತ ಹೇಳ್ತೀವಿ. ಹೌದು ಸರ್. ಮೋದಿ ಏನಕ್ಕೋಸ್ಕರ ಏನು ಇಟ್ಕೊಂಡಿದ್ದಾನೆ ಹೇಳಿ? ಯಾರಿದ್ದಾರೆ ಅವ್ರಿಗೆ? ಮೋದಿ ಯಾರಿದ್ದಾರೆ? ಮೋದಿ ಅವನು ಅಲ್ಲ ಬಿಡಿ, ಅವ್ರು ತಪ್ಪಾಗಿ ಹೇಳ್ಬಾರ್ದು. ಅವ್ರ ಹೆಂಡ್ತಿಗೋಸ್ಕರ ಮಾಡ್ತಾಯಿದ್ದಾರೆ, ಮಕ್ಳಿಗೋಸ್ಕರ ಮಾಡ್ತಾಯಿದ್ದಾರೆ. ಯಾರಿದ್ದಾರೆ? ಅವರೊಬ್ಬ ಸನ್ಯಾಸಿ. ಸೊ ಇದ್ರಿಲ್ಲ ಇದ್ರವಿಲ್ಲ ಅಷ್ಟೇ. ಇವಾಗ ಹೋದ್ರೆ ಹೋಯ್ತಾರೆ ಅವ್ರ ಪಡ. ಅವ್ರಿಗೇನಾಗಬೇಕು ಹೇಳಿ? ಅವ್ರಿಗೇನು ಹಿಂದೆ ಇದ್ದಾರಾ ಮುಂದೆ ಇದ್ದಾರಾ? ಅವ್ರ ಫ್ಯಾಮಿಲಿಗೇನು ಇಟ್ಕೊಂಡೇನು ಎಲ್ಲ ಲಕ್ಸುರಿ ಎಲ್ಲ ಇದ್ದಾರಾ? ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತಿದೆ, ಜನಗಳಿಗೆ ಗೊತ್ತಲ್ವಾ? ಅವ್ರದ್ದು ಏನು ಇದಿದೆ ಅವ್ರು ತೊಗೋತಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಅವರು 50 ಲಕ್ಷ ಶೂಟ್ ಹಾಕ್ಕೊಳ್ಳಿ, 20 ಲಕ್ಷ ಶೂಟ್ ಹಾಕ್ಕೊಳ್ಳಿ, ಅವ್ರ ಪೇಮೆಂಟ್ ಇದೆ, ಅವ್ರು ಹಾಕ್ಕೊಳ್ತಾ ಇದ್ದಾರೆ. ಯಾರ ಹತ್ರ ಏನು ಇದು ಮಾಡ್ತಾಯಿಲ್ಲ ತಾನೇ. ಸೊ ಅವ್ರು ಯಾರಿಗೋಸ್ಕರ ಮಾಡ್ತಾಯಿದ್ರು? ಇರೋರು ಒಬ್ಬ ಇಲ್ಲ, ಏನು ಬಂಗ್ಲೆ ಕಟ್ಟಿಸ್ಕೊಂಡು ಮೆರಿತಾ ಇದ್ದಾರಾ? ಇಲ್ಲ. ಸೊ ನೋಡಬೇಕು ಯಾರು ಇದ್ದಾರೆ ಇಲ್ಲ ಅನ್ನೋದು ನೋಡಿಕೊಂಡು ಜನಗಳು ಈಗ ಹಾಕಿದ್ದಾರೆ. ಸೊ ಜನಗಳು ಫುಲ್ ಆಗ್ತಾಯಿದ್ದಾರೆ, ಅದೇನು ತಪ್ಪೇನಿಲ್ಲ, ಅವರೇ ಅನುಭವಿಸ್ಕೋತಾರೆ ಅಷ್ಟೇ. ಸರ್ ಇರಬೇಕು ಮೋದಿಯಿಂದ ಮುಂದಕ್ಕೆ ಒಬ್ಬೊಬ್ರು ಬರ್ತಾ ಇರ್ತಾರೆ, ಮೋದಿನೇ ಅಂತ ಅಲ್ಲ. ಸೊ ಅವ್ರ ಟೀಮಿಂದ ಹಂಗೆ ಇದಾಗ್ತಾಯಿದ್ರೆ
ಸೊ ಬರ್ತಾರೆ, ಒಬ್ಬರೇ ಅಂತಲ್ಲ, ಅವ್ರು ಬಿಟ್ಟು ಇನ್ನೊಬ್ಬರು ಆಗ್ತಾರೆ, ಇನ್ನೊಬ್ರು ಬಿಟ್ಟು ಆಗ್ತಾರೆ. ಸೊ ಪ್ರೆಸೆಂಟ್ ಈಸ್ ಓಕೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಸರ್ ಜೂನ್ 4ಕ್ಕೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ. ರಿಸಲ್ಟ್ ಏನಾಗ್ಬೋದು ಸರ್? BJP ಪಕ್ಕ BJPನೇ ಅವರೇ, 100% BJPನೇ ಅವರೇ. ನರೇಂದ್ರ ಮೋದಿ ಅವರು ಆಪ್ಕಿ ಬಾರ್ 400 ಬಾರ್ ಅಂತ ಹೇಳ್ತಿದ್ದಾರೆ. 400 ಸೀಟ್ ಬರ್ಬೋದಾ? ಪಕ್ಕ ಬರ್ಬೋದು ಇವ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ಪಕ್ಕ ಸೆಂಟ್ರಲ್ಗೆ ಬರೋದಂತೂ ಪಕ್ಕ BJPನೇ. ಯಾಕೆ ಸರ್ ಮೋದಿ ಬರಬೇಕು? ದೇಶ ಉಳಿಬೇಕು, ಜನ ನೆಮ್ಮದಿಯಾಗಿ ಓಡಾಡಬೇಕು ಅಂತಂದರೆ ಮೋದಿ ಬರಲೇಬೇಕು. ಬೇರೆ ಕಾಂಗ್ರೆಸ್ ಬಂದರೆ ಈ ಮಾನೇ ದಿವಸನೇ ಚೈನಾ ಅವರು ಪಾಕಿಸ್ತಾನ ಒಳಗೆ ನುಗ್ಗಿ ನಮ್ಮನ್ನೆಲ್ಲ ಧ್ವಂಸ ಮಾಡಿ ಬಿಸಾಕ್ತಾರೆ. ಈಗ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ಅವ್ರಿಗೆ ಏನು ಗೊತ್ತು, ಆತನ ಏನು ಗೊತ್ತು ಅಂತ ರಾಜಕೀಯ ದಿನಕ್ಕೆ ಒಂದೊಂದು ಮಾತಾಡ್ತಾರೆ. ರಾಜಕೀಯದ ಬಗ್ಗೆನೇ ಗೊತ್ತಿಲ್ಲ ಆ ಮನುಷ್ಯನಿಗೆ. ಏನಾದ್ರು ಗೊತ್ತಿದ್ದು ಮಾತಾಡೋದು ಪರವಾಗಿಲ್ಲ. ಅಲ್ಲ, ಏನಾನಾಗಲಿ ಫಸ್ಟು ಅವ್ರೂ ಹೊಂದ್ಕೊಂಡು ದೇಶನ ಕಾಪಾಡ್ಕೊಂಡು ನೋಡಬೇಕಾಗಿತ್ತು. ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಎಲ್ಲರೂ ಒಂದಾಗ್ಬಿಟ್ಟು ಫಸ್ಟು ದೇಶ ಉಳಿಸ್ಕೊಳ್ಳೋಣ. ಆಮೇಲೆ ಸ್ಟೇಟ್ ವೈಸ್ ಏನು ಬೇಕೋ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಏನೋ ನಡ್ಕೊಳ್ಳಿ. ದೇಶನೇ ಸುರಕ್ಷಿತವಾಗಿಲ್ಲ ಅಂದರೆ ಇವ್ರು ಭಾಗಗಳು ಮಾಡ್ಕೊಂಡು ಏನು ಪ್ರಯೋಜನ ಬಂತು? ಅದಕ್ಕೆ ಪಕ್ಕ BJP ಬೇಕು, ಮೋದಿ ಬೇಕು. ದೇಶ ಉಳಿಬೇಕು ಅಂದರೆ ಮೋದಿ ಬೇಕು, ಜನ ನೆಮ್ಮದಿಯಾಗಿ ಊಟ ಮಾಡಿ ಮಲಗಬೇಕು ಅಂದರೆ ಮೋದಿ ಬೇಕು. ಮೋದಿ ಇದ್ರೇ ದೇಶ. ಸರ್ ಈಗ 10 ವರ್ಷದಿಂದ BJP ಆಡಳಿತ ಮಾಡ್ತಿದೆ. ನರೇಂದ್ರ ಮೋದಿ ಅವರ ಆಡಳಿತ ನೋಡಿದ್ದೀರಿ. ಸುಮಾರು 67 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತ್ತಲ್ಲ ಸರ್? ಏನು ಮಾಡಿದ್ದಾರೆ, ಏನು ಮಾಡಿ ಏನಾಯಿತು? ನೋಡಿ ದಿನಕ್ಕೆ 3 ದಿನಕ್ಕೂ ಅಲ್ಲಿ ಬಾರ್ಡರ್ಗಳಲ್ಲಿ ನಮ್ಮನ್ನೆಲ್ಲ ಹೊಡೆದು ಸಾಯಿಸ್ತಾರೆ. ನೋಡಿ ಮೋದಿ ಬಂದು ನೋಡಿ, ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇಂಥವ್ರು ಹೊಡೆದು ಸಾಯಿಸಿದ್ರು, ಇಂಥವ್ರು ನೋಡಿ. ಇನ್ನೊಂದು ಮಿಲ್ಟ್ರಿಯವ್ರಿಗೆ ಏನೇನು ಬೇಕು ಎಲ್ಲ ಥರ ವೆಪನ್ಸ್ ಆಗಲಿ ಇದನ್ನಾಗಲಿ ಎಲ್ಲ ಕೊಟ್ಟಿವಿ. ನಮ್ಮ ಭಾರತ ದೇಶ ಮಿಲ್ಟ್ರಿಯವ್ರಿಗೆ ಒಂದು ಚೂರು ಮೋದಿಯವ್ರು ಹ್ಞೂ ಅಂದರೆ 10 ನಿಮಿಷಕ್ಕೆ ಯಾರನ್ನ ಬೇಕೋ ಆಟ ಆಡ್ಕೊಂಬರ್ತಾರೆ ಅವರು. ಆ ಟ್ಯಾಲೆಂಟ್ ಇದೆ ನಮ್ಮಲ್ಲಿ. ಅವ್ರು 65 ವರ್ಷದಿಂದ ಇದ್ರು, ಏನು ಟ್ಯಾಲೆಂಟ್ ಕೊಟ್ಟಿದ್ರು? ಯಾವುದೋ ಒಂದು 2 ಬುಲೆಟ್ ಡಮ್ ಅನ್ನೋ ಕೊಡೋಷ್ಟರಲ್ಲಿ 10 ಜನ ನಮ್ಮವ್ರು ಎಗರೋಗ್ತಾಯಿದ್ರು ಅವ್ರ ಕಡೆಯಿಂದ. ಹಾಗಾಗಿ ದೇಶ ಉಳಿಬೇಕು, ನಮ್ಮ ಭಾರತ ದೇಶ ಎಲ್ಲ ಜನ ಚೆನ್ನಾಗಿ ಬಾಳಬೇಕು ಅಂದರೆ BJP ಬರಬೇಕು. ಜೊತೆಗೆ ಮೋದಿ ಅಂತ ವ್ಯಕ್ತಿ, ಮೋದಿ ಅಂತವರೇ ಇರಬೇಕು. ಸರ್ ಈಗ ಮೋದಿ ಅವರ ಟೈಮಲ್ಲಿ ಒಳ್ಳೆ ಆಡಳಿತ ಇದೆ ಅಂತ ಹೇಳಿದ್ರಿ. ಮನಮೋಹನ್ ಸಿಂಗ್ ಅವರ ಟೈಮಲ್ಲಿ ಕೂಡ ಆಡಳಿತ ಇರಲಿಲ್ವ ಸರ್? ಬೇರೆಯವ್ರ ಕಥೆ ಎಲ್ಲ ಬೇಡ. ಇನ್ನು ಮುಂದಕ್ಕೆ ನಾವೆಲ್ಲ ಆಗಿದ್ದಾಗೋಯ್ತು. ಇನ್ನು ಮುಂದಕ್ಕೆ ನೆಮ್ಮದಿಯಾಗಿ ಜನ ಬಾಳಬೇಕು, ಬದುಕಬೇಕು ಅಂದರೆ ಮೋದಿ ಅಂತ ಸರ್ಕಾರ ಇರಬೇಕು. ನೆಕ್ಸ್ಟ್ ಮೋದಿ ಆದಮೇಲೆ ಇನ್ನು ಬಂದು ಯಾರು ಬೇರೆಯವ್ರು ಬರಬೇಕು ಅಂದ್ರೆ ಮೋದಿ ಅಂತ ಬುದ್ಧಿ ಇದ್ದು ಟ್ಯಾಲೆಂಟ್ ಇರೋರು, ಅವ್ರ ಹೆಸರೇನೋ ನಮ್ಮ ಯೋಗಿನಾಥ ಅಂತ ಅವರು ನೆಕ್ಸ್ಟ್ ಕೂತ್ಕೋಬೇಕು. ಅಂಥವ್ರು ಕೂತ್ಕೊಂಡ್ರೆ ನಾವು ಸಾಯೋವರೆಗೂ ಇನ್ನೂ 100 ವರ್ಷ ಅಲ್ಲ 1000 ವರ್ಷ ಆದರೂ ಭಾರತ ದೇಶ ನೆಮ್ಮದಿಯಾಗಿರ್ತದೆ. ಸರ್ ಈಗ ಮೋದಿ ಅವರು ಕೇಂದ್ರದಲ್ಲಿದ್ದಾರೆ. ಈಗ ರಾಜ್ಯದ ಪರಿಸ್ಥಿತಿ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಹೇಗಿದೆ ಸರ್ ಅಭಿವೃದ್ಧಿ ಕೆಲಸ ಎಲ್ಲ? ಎಂಥದ್ದಿಲ್ಲ ನೋಡಿ, ನೀವೇ ಕಣ್ಮುಂದೆ ನೋಡಿ, ಒಂದು ಕೆಲಸ ಆಗಿಲ್ಲ. ನಾವು ಕಾಂಗ್ರೆಸ್ ಬಂದಾಗಿಂದ ಒಂದು ಮೋರಿ ತೆಗೆದು ಚಪ್ಪಡಿ ತೆಗೆದು ಮಣ್ಣು ಕ್ಲೀನ್ ಮಾಡಿಲ್ಲ, ಒಂದು ಹಳ್ಳ ಮುಚ್ಚಿಲ್ಲ. ಅವ್ರು ಎಲ್ಲಿ ಇರ್ಕೋ 2000 ಫ್ರೀ ಬಸ್ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಇಲ್ಲೇ ತಂದು ಕೊಡ್ತಾರೆ, ನಮ್ಮ ದುಡ್ಡು ಎತ್ತಿ ಅಲ್ಲಿ ಕೊಡ್ತಾವ್ರು. ಅಲ್ಲಿ ಕೊಟ್ಮೇಲೆ ಅವರು ಇನ್ನು ಸ್ಟೇಟ್ ವೈಸಲ್ಲಿ ಏನು ಅನುಕೂಲ ಮಾಡ್ತಾರೆ ಅವ್ರು ಏನೂ ಅನುಕೂಲ ಮಾಡಲ್ಲ, ವೇಸ್ಟೇ. ಸರ್ ಗ್ಯಾರಂಟಿ ಯೋಜನೆ ಎಲ್ಲ ಸಿಗ್ತಿಲ್ವಾ? ಯಾರಿಗೆ ಬೇಕು ಇರೋದು? ಯಾರಿಗೆ? ನಮ್ಮ ದುಡ್ಡು ನೀವು ಕೊಡೋಕೆ ನೀವೇ ಬೇಕು. ನಿಮ್ಮ ಮನೆಯಿಂದ ತಂದು ಕೊಡಿ, ನಾವು ತೊಗೊತೀವಿ. ನಿಮ್ಗೆ ಆ ಟ್ಯಾಲೆಂಟು, ಆ ಧೈರ್ಯ ಇದ್ದರೆ ನಿಮ್ಮ ಮನೆಯಿಂದ ಇವಾಗ ಹೊಡೆದಿಟ್ಟಿರೋ ದುಡ್ಡುಗಳೆಲ್ಲ ಇದೆಯಲ್ಲ ಅದನ್ನು ತೊಗೊಂಡು ಪಬ್ಲಿಕ್ಗೆ ಹಂಚಿ, ಜನಗಳು ಒಳ್ಳೆಯದನ್ನ ಆಗ್ತದೆ. ನೀನು ನಮ್ಮ ದುಡ್ಡು ನಮ್ಗೆ ಕೊಡೋಕೆ ನೀನೇ ಬೇಕಾ? ಚಿಕ್ಕ ಮಗುಗೆ ಹೇಳಿದ್ರೆ ಚಿಕ್ಕ ಮಗುನೇ ಎತ್ಕೊಡುತ್ತದು ಅಲ್ವಾ? ಅದೆಲ್ಲ ನೀವು ಹೇಳ್ಬೇಕು. ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ನಾವು ಹೇಳೋಕ್ಕಿಂತ ಮೀಡಿಯವ್ರು ನೀವು ಅವ್ರಿಗೆ ಅರ್ಥ ಆಗಿ ಹೇಳ್ಬೇಕು, ಆವಾಗ ಅರ್ಥ ಆಗುತ್ತೆ ಅವ್ರಿಗೆ. ಹೇಳಿ. ಈಗ ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ, ಯಾಕಂದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. 1 ವರ್ಷದ ಅಧಿಕಾರದ ಅವಧಿ ರಾಜ್ಯದಲ್ಲಿ ಕ್ರೈಮ್ ಚಟುವಟಿಕೆಗಳು ಹೆಚ್ಚಾಗ್ತಿದೆಯಾ ಸರ್? ದಿನ ಸಾಯ್ತಾ ಇದ್ರು ನೋಡಿ. ದಿನ ಬೀದರಲ್ಲಿ ಬೀದರ್ ತಾನೆ ನೋಡಿ, ದಿನ ಗಲಾಟೆ ಹೆಣ್ಮಕ್ಳನ್ನ ಸಾಯಿಸಿದ್ರು, ಗಂಡು ಮಕ್ಕಳನ್ನ ಸಾಯಿಸಿದ್ರು ಅಂತ ಎಲ್ಲ ಕಡೆ ಇದಾಗ್ತಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ರೌಡಿಸಮ್ ಸ್ಟಾರ್ಟ್ ಆಗೋದು ಇವತ್ತಲ್ಲ, ಆ ಜಮಾನದಿಂದಲೂ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ರೌಡಿಸಮ್ ಸ್ಟಾರ್ಟ್ ಆಗೋದು ಪಕ್ಕ, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು. ಹಾಗಾದಮೇಲೆ ನೋಡಿ, ಒಂದು ಕಾನೂನಿಲ್ಲ, ಒಂದಿಲ್ಲ. ಪೊಲೀಸವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾಯಿಲ್ಲ. ಫುಲ್ ಸಪೋರ್ಟ್ ಕೊಟ್ಟರೆ ಪೊಲೀಸವ್ರಿಗೆ ಏನು ಡ್ಯೂಟಿ ಬೇಕಾದ್ರೂ ಮಾಡ್ತಾರೆ. ಅವ್ರು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಪಾಪ ಡ್ಯೂಟಿ ಮಾಡೋದು ಪಾಪ ಅವರು? ದಾವಣಗೆರೆ ಚೆನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿ ಗಲಾಟೆ ಎಲ್ಲ ಮಾಡಿದ್ದಾರೆ ಮೊನ್ನೆ. ಹೌದು ನೋಡಿ, ನಮ್ಮ ಬೆಂಗಳೂರಲ್ಲಿ ಆಯ್ತಲ್ಲ, ಇವರಲ್ಲಿ ಎಲ್ಲಿ ಯಾವುದದು DJ ಹಳ್ಳಿ KG ಹಳ್ಳಿ ಕೇಸ್ ಆಯ್ತಲ್ಲ, ಅದೇ ಥರನೇ ನೋಡಿ. ಅವ್ರಿಗೆ ಪೊಲೀಸವ್ರಿಗೆ ಫುಲ್ ಪ್ರೊಟೆಕ್ಷನ್ ಕೊಟ್ಟರೆ ನೀವು ಸರ್ಕಾರದಿಂದ, ಅದೆಲ್ಲ ಧೈರ್ಯ ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ಟ್ಯಾಲೆಂಟ್ ಇದೆ. ನೀವು ಎಲ್ಲ ಪಬ್ಲಿಕ್ಕಿಗೆ ನೀವು ಸಪೋರ್ಟ್ ಕೊಟ್ಟು ನೀವೇ ಎಲ್ಲ ಚೂ ಬಿಡ್ತಾ ಇದ್ರೆ ಇನ್ನು ಪಾಪ ಪೊಲೀಸರು ಏನು ಕಾಪಾಡೋದು ನಮ್ಮ ಜನಗಳನ್ನ? ಅದು ಫಸ್ಟು ಗೌರ್ಮೆಂಟ್ ಕರೆಕ್ಟ್ ಆಗಿದ್ದರೆ ಪೊಲೀಸರು ಕರೆಕ್ಟ್ ಆಗಿರ್ತಾರೆ. ಗೌರ್ಮೆಂಟೇ ಸರಿಯಿಲ್ಲ, ಪೊಲೀಸರು ಏನು ಮಾಡೋಕ್ಕಾಗತ್ತೆ? ಗೌರ್ಮೆಂಟ್ಗೆ ಏನು ಹೇಳಬೇಕು ಅಂದರೆ ನೋಡಿ, ಅವರು ಮನುಷ್ಯ, ನಾವು ಮನುಷ್ಯ, ಎಲ್ಲರೂ ಒಂದು 3 ಹೊತ್ತು ಊಟಕ್ಕೋಸ್ಕರ ಕಷ್ಟಪಡೋದು. ಎಲ್ಲರೂ ಆ ರೀತಿಲಿ ಒಬ್ರಿಗೂ ಸಹಾಯ ಮಾಡ್ಕೊಂಡು ಬದುಕಿದ್ರೆ ಎಲ್ಲರೂ ಸಹಾಯ ಗಂಟ ನೆಮ್ಮದಿಯಾಗಿರ್ಬೋದು. ನೀವು ಹೇಳ್ದಂಗೆ ಈ ಗಲಾಟೆ, ಹೆಣ್ಮಕ್ಳದ್ದು ಗಂಡು ಮಕ್ಕಳು ಸಾಯಿಸೋದು, ಹೆಣ್ಮಕ್ಳನ್ನ ಸಾಯಿಸೋದು. ಹೌದು, ನೀವು ಗಂಡು ಮಕ್ಳ ಬಗ್ಗೆ ಏನು ಟಾರ್ಗೆಟ್ ಮಾಡ್ತೀರಲ್ಲ, ಹೆಣ್ಮಕ್ಳು ನೋಡಿ, ಒಂದು ಹೆಣ್ಮಗು ಮನೆ ಓನರ್ನೇ ಸಾಯಿಸ್ಬಿಡ್ತೀವಿ ದುಡ್ಡುಗೋಸ್ಕರ. ಹೆಣ್ಮಕ್ಳು ರಕ್ಷಣೆ ಕೊಡಿ ಅಂತಾರೆ. ಗಂಡಸನ್ನೆಲ್ಲ ಸಾಯಿಸ್ತಾವ್ರಲ್ಲ, ಗಂಡಸರು ಅವ್ರಿಗೆ ರಕ್ಷಣೆ ಯಾರು ಕೊಡೋರು?
ಹೆಣ್ಮಕ್ಳು ಹೆಂಗಸ್ರಿಗೆಲ್ಲ ಇದು ಹೆಣ್ಮಕ್ಳು ಗಂಡಸ್ರನ್ನೆಲ್ಲ ಇದು ಮಾಡಿ ಸಾಯಿಸ್ತಾ ಇದ್ದಾರೆ. ಗಂಡಸ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ದಯವಿಟ್ಟು ಅದೆಲ್ಲ ನೀವು ಮೀಡಿಯಾವ್ರಿಗೆಲ್ಲ ಸ್ವಲ್ಪ ಹೇಳಿವ್ರೆ, ಗಂಡಸಾದ್ರು ನೀವೆಲ್ಲ ಕೇಳ್ಬೇಕು ಅದನ್ನು. ಎಲ್ಲಿದೆ ಇವಾಗ ಹೆಣ್ಮಕ್ಳು ಇವಾಗ ಆ ಕೆಲಸ ಮಾಡ್ತಾರಲ್ಲ, ಸಾಯಿಸೋದು, ಮರ್ಡ್ರ್ ಮಾಡೋದು ಎಲ್ಲ ಮಾಡ್ತಾವ್ರೆ. ಅದಕ್ಕೆ ಯಾರು ರಕ್ಷಣೆ ಕೊಡ್ತಾರೆ? ಗ್ಯಾರಂಟಿ ಭಾಗ್ಯ ಬೇಡ ಗುರುವೆ, ರಕ್ಷಣೆ ಕೊಟ್ಟರೆ ಸಾಕು. ಏನೋ ಪೊಲೀಸ್ ಕಡೆಯಿಂದ ನೋಡಿ, ಪೊಲೀಸ್ ಕಡೆಯಿಂದ ನಮಗೇನು ತೊಂದರೆ ಆಗ್ಬೋದು. ಗಂಡಸರು ನೋಡಿ ಮರ್ಡ್ರ್ ಮಾಡ್ತಾವ್ರ, ಆಮೇಲೆ ರಾತ್ರಿ ಮಲ್ಕೊಂಡು ಕತ್ತಿ ಸಿಕ್ಬಿಡ್ತಾವ್ರ, ಆಸ್ತಿಗೋಸ್ಕರ ಇದು ಮಾಡ್ತಾವ್ರ, ಆಮೇಲೆ ಅವ್ರೇನೋ ಬೇರೆ ಚಟುವಟಿಕೆಗಳಿಗೆ ನಮ್ಮನ್ನು ಸಾಯಿಸ್ತಾವ್ರ, ಅವ್ರ ಅನುಕೂಲ ಇದನ್ನೆಲ್ಲ ಯಾರು ಕೇಳಲ್ವಲ್ಲ. ಅದೇ ಗಂಡಸರು ಅವ್ರು ಏನಾದ್ರು ತಪ್ಪು ಮಾಡಿಬಿಟ್ಟು ಏನಾದ್ರು ಮಾಡಿದ್ರೆ ರಕ್ಷಣೆ ಕೊಡಿ. ಅದಕ್ಕೇನೋ ಒಂದು ಕಾನೂನು, ಒಳ್ಳೆ ಕಾನೂನು ತನ್ನಿ. ಯಾರಿಗೂ ತೊಂದರೆ ಆಗೋದು ಬೇಡ, ಹೆಣ್ಮಕ್ಳಿಗೂ ತೊಂದರೆ ಆಗೋದು ಬೇಡ, ಗಂಡು ಮಕ್ಳಿಗೂ ತೊಂದರೆ ಆಗೋದು ಬೇಡ. ದೇಶದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬಾಳೋಣ. ರಾಜಕೀಯ ವ್ಯಕ್ತಿಗಳು ಕರೆಕ್ಟಾಗಿ ಇದ್ದುಬಿಟ್ರೆ ದೇಶ ಸುಖವಾಗಿರ್ತದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಇಂದಿರೇಶ. ಸರ್ ಜೂನ್ 4ಕ್ಕೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ, ಏನಾಗ್ಬೋದು ಸರ್ ರಿಸಲ್ಟ್? ಬಿಜೆಪಿ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಪರವಾಗಿಲ್ಲ ಅಂತ ಹೇಳ್ತೀರಿ, ಅವರೇ ಬೇಕು, ಅವರಿದ್ರೆ ಅಭಿವೃದ್ಧಿ ಆಗ್ತದೆ. ಥ್ಯಾಂಕ್ ಯು ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.